ಇನ್ನು ಬಾಗಲಕೋಟೆ ಉಪಚುನಾವಣಾ ಕಣದಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದೆ. ಅದು ಬಿಜೆಪಿ ಅಭ್ಯರ್ಥಿ ಸಹೋದರನಿಂದಲೇ ಕಾಂಗ್ರೆಸ್ ಪರ ಪ್ರಚಾರ ನಡೀತಾ ಇದೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿಯಾಗಿರುವ ವೀರಣ್ಣ ಚರಂತಿಮಠ ವೀರಣ್ಣ ಚರಂತಿಮಠ ಅಣ್ಣನ ವಿರುದ್ಧ ಮತಯಾಚಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಚರಂತಿಮಠ. ಅಣ್ಣನ ವಿರುದ್ಧವೇ ಮತಯಾಚನೆ ಮಾಡ್ತಿದ್ದಾರೆ ಅಂತ ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಮಲ್ಲಿಕಾರ್ಜುನ್ ಬ್ಯಾಟ್ ಮಾಡ್ತಾ ಇದ್ದಾರೆ. ಉಮೇಶ್ ಮೇಟಿ ಗೆಲುವು ಖಚಿತ ಅಂತ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದು, ಬಾಗಲಕೋಟೆ ಉಪಚುನಾವಣಾ ಕಣ ಅಚ್ಚರಿಯ ಬೆಳವಣಿಗೆ ಕಾರಣ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಸಹೋದರನಿಂದಲೇ ಕಾಂಗ್ರೆಸ್ ಪರ ಪ್ರಚಾರ ನಡೆಸಲಾಗ್ತಾ ಇದೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿಮಠ ಕಣದಲ್ಲಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ HY ಮೇಟಿಯವರ ಪುತ್ರ ಉಮೇಶ್ ಮೇಟಿ ಕಣದಲ್ಲಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಾ ಇರುವ ಬೈಲೆಕ್ಷನ್ ನಲ್ಲಿ. ಆದರೆ ಬೆಳವಣಿಗೆ ಏನಪ್ಪಾ ಅಂತಂದ್ರೆ, ಬಿಜೆಪಿ ಅಭ್ಯರ್ಥಿಯಾದ ವೀರಣ್ಣ ಚರಂತಿಮಠ ಅವರ ಅಣ್ಣ ಪ್ರಮುಖವಾಗಿ ಅವರ ಪರವಾಗಿ ಮಲ್ಲಿಕಾರ್ಜುನ್ ಅವರು ಕ್ಯಾಂಪೇನ್ ಮಾಡಬೇಕಾಗಿತ್ತು. ಅಂದರೆ ಬಹುಶಃ ನಾವಿಲ್ಲಿ ಗಮನಿಸ್ತಾ ಹೋದ್ರು ವೀರಣ್ಣ ಚರಂತಿಮಠ ಅವರ ಪರವಾಗಿ ಕ್ಯಾಂಪೇನ್ ಮಾಡಬೇಕಿತ್ತು ಮಲ್ಲಿಕಾರ್ಜುನ್ ಚರಂತಿಮಠ. ಆದರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಿಜೆಪಿಯಲ್ಲಿ, ಅದರಲ್ಲೂ ಕೂಡ ವೀರಣ್ಣ ಚರಂತಿಮಠ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದು ಕಡೆ ಅಬ್ಬರದ ಪ್ರಚಾರವನ್ನು ವೀರಣ್ಣ ಚರಂತಿಮಠ ನಡೆಸ್ತಾ ಇದ್ದಾರೆ, ಆದರೆ ಮತ್ತೊಂದು ಕಡೆ ಅವರಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸ್ತಾ ಇರುವಂಥದ್ದು ಅವರ ಕುಟುಂಬದವರೇ. ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಒಂದು ಕಡೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಚರಂತಿಮಠ ಅವರು. ಇದು ಸಾಕಷ್ಟು ರೀತಿಯಲ್ಲಿ ಕೌತುಕ ಮತ್ತೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಇವತ್ತು ನಮ್ಮ ಉಮೇಶ್ ಮೇಟಿ ಅವರ ಚುನಾವಣೆ ಪ್ರಚಾರಕ್ಕಾಗಿ ನಾವು ಈ ಆಟೋ ಸ್ಟ್ಯಾಂಡಲ್ಲಿ ನಮ್ಮ ಆಟೋ ರಿಕ್ಷಾ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಚವಾನ್ ಅವ್ರನ್ನ ಭೇಟಿಯಾಗಲು ಬಂದಿದ್ದೇನೆ. ಕಳೆದ ಬಾರಿ ನಾನು ಪಕ್ಷೇತರ ಅಭ್ಯರ್ಥಿ ಆದಾಗ ಆಟೋ ಚಿನ್ನವನ್ನು ತಗೊಂಡು ಸುಮಾರು 10,000 ಮತವನ್ನು ನಾನು ಪಡೆದಿದ್ದೆ. ಅದಕ್ಕಾಗಿ ಇವತ್ತು ಎಲ್ಲ ಆಟೋ ರಿಕ್ಷಾ ಅಸೋಸಿಯೇಷನ್ ಅವ್ರನ್ನ ಒಂದು ಕಡೆ ಸೇರಿ ಅವರ ಅಧ್ಯಕ್ಷರಿಗೆ ನಾನು ಒಂದು ಮನವಿ ಮಾಡ್ತಾ ಇದ್ದೇನೆ. ಕಳೆದ ಬಾರಿ ನೀವು ನಮಗೆ ಹೆಚ್ಚಿನ ಬೆಂಬಲ ಕೊಟ್ಟಿದ್ದೀರಿ, ಈ ಸಲ ಕೂಡ ಅದೇ ರೀತಿ ಈಗ ನಾನು ಬೇರೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿದ್ದರಿಂದ ಈ ಸಲ ಎಲ್ಲರೂ ನೀವು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಬೇಕಂತ ಹೇಳಿ ಚವಾನ್ ಅವರಿಗೆ ನಾನು ಎಲ್ಲರ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಇದು ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಯ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇರುವಂಥದ್ದನ್ನ ಕಾಣಬಹುದಾಗಿದೆ. ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಸಹೋದರ. ಆದರೆ ಬಿಜೆಪಿ ಅಭ್ಯರ್ಥಿಯ ಸಹೋದರನೇ ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು ಒಂದಷ್ಟು ಸೆಟ್ ಬ್ಯಾಕ್ ಆಗಬಹುದಾ ಬಿಜೆಪಿ ಅಭ್ಯರ್ಥಿಯಾದ ವೀರಣ್ಣ ಚರಂತಿಮಠಗೆ? ಒಂದು ಕಡೆ ಈ ಕುತೂಹಲ ಇದೆ. ಆದರೆ ನಾವು ಗಮನಿಸಬಹುದು, ರಾಜಕಾರಣದಲ್ಲಿ ಒಂದೇ ಕುಟುಂಬದವರು ವಿರುದ್ಧ ಪಕ್ಷಗಳ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿರುವಂತಹ ಅಥವಾ ವಿರುದ್ಧವಾಗಿ ಆಯಾ ಪಕ್ಷಗಳನ್ನು ಅಥವಾ ಕಾಂಗ್ರೆಸ್ ಅಥವಾ ಬಿಜೆಪಿಯನ್ನು ಅಥವಾ JDS ಅನ್ನು ಬೆಂಬಲಿಸುವಂಥದ್ದುಂಟು. ಒಂದೇ ಕುಟುಂಬದವರು ಬೇರೆ ಬೇರೆ ಪಕ್ಷಗಳನ್ನು ಬೆಂಬಲಿಸಿದಂಥ ನಿದರ್ಶನಗಳಿದೆ. ಸೊ ಅದೇ ರೀತಿ ಬಹುಶಃ ಇಲ್ಲಿ ಬಿಜೆಪಿ ಅಭ್ಯರ್ಥಿಯ ಸಹೋದರ ಕಾಂಗ್ರೆಸ್ ಬೆಂಬಲಿಸ್ತಾ ಇರುವಂಥದ್ದು ನೋಡಿದಾಗ, ಅಣ್ಣ ನೋಡಿದ್ರೆ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಕಣದಲ್ಲಿದ್ದಾರೆ, ಅದರ ಸಹೋದರ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಜೊತೆಗೆ ಪ್ರಚಾರದ ಅಖಾಡಕ್ಕೂ ಧುಮುಕಿರುವಂಥದ್ದನ್ನು ಕಾಣಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಶ್ವಥ್ ಅವರಿಂದ. ಅಶ್ವಥ್, ಒಂದು ಕಡೆ ವೀರಣ್ಣ ಚರಂತಿಮಠ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್, ಆದರೆ ಅವರ ಸಹೋದರ ಕಾಂಗ್ರೆಸ್ನತ್ತ ಮುಖ ಮಾಡಿದರೆ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ವೈರುಧ್ಯ ಯಾಕೆ ಅಂತ, ಅಂದ್ರೆ ಒಂದೇ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ವಾ ಅಂತ? ಖಂಡಿತ ಈ ಒಂದು ಸುದ್ದಿಯನ್ನ ನೋಡುವಂತಹ ಸಂದರ್ಭದಲ್ಲಿ ಈಗ ಹಾಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚರಂತಿಮಠ ಅವರ ಪರವಾಗಿ ಅವರ ತಮ್ಮನೇ ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಿರುವಂತಹದ್ದು ಎಲ್ಲೋ ಒಂದ್ ಕಡೆ ಅವರ ಕುಟುಂಬದಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕಾಣ್ತಿರುವುದು ಈ ಒಂದು ಸುದ್ದಿಯಲ್ಲಿ ಗೊತ್ತಾಗ್ತಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ವೀರಣ್ಣ ಚರಂತಿಮಠ ಏನು ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹದ್ದು, ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಏನು ಮೇಟಿ ಅವರ ಕುಟುಂಬದವರು ಕೂಡ ಇರುವಂತದ್ದು. ಸೊ ಹಾಗಾಗಿ ಈಗ ಮೇಟಿ ಪರವಾಗಿ ಅಂದ್ರೆ ಮೇಟಿ ಅವರ ಕುಟುಂಬದ ಪರವಾಗಿ ವೀರಣ್ಣ ಚರಂತಿ ಅವರ ಮಠ ಮಲ್ಲಿಕಾರ್ಜುನ ಚರಂತಿ ಮಠ ಅವರು ಈಗ ಮತಯಾಚನೆ ಮಾಡ್ತಿರುವಂತದ್ದು. ಈಗ ಎಲ್ಲ ಒಂದ್ ಕಡೆ ಬಾಗಲಕೋಟೆಯಲ್ಲಿ ಒಂದ್ ಸ್ವಲ್ಪ ಜಿದ್ದಿನ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ
ಎಲ್ಲ ಒಂದ್ ಕಡೆ ಅಣ್ಣನ ಸೋಲಿಗೆ ತಮ್ಮನೇ ಶಪಥ ಮಾಡ್ಬಿಟ್ರಾ ಅನ್ನೋ ಒಂದು ಈಗ ಮಾತುಗಳು ಕೂಡ ಈಗ ಬಾಗಲಕೋಟೆಯಲ್ಲಿ ಕೇಳ್ಬರ್ತಿರೋದು. ಯಾಕಂತಂದ್ರೆ ಯಾಕೆ ಈ ಒಂದು ಈ ರೀತಿಯಾದಂತಹ ಒಂದು ವಾತಾವರಣ ಕ್ರಿಯೇಟ್ ಆಯ್ತು ಅನ್ನೋದು ಕೂಡ ಈಗಿರುವಂತಹ ಒಂದಷ್ಟು ಪ್ರಶ್ನೆಗಳು. ಯಾಕೆಂತಂದ್ರೆ ಈಗಾಗಲೇ ಈ ಹಿಂದೆ ಅಂದ್ರೆ ಮೇಟಿಯವರು ಇದ್ದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಮತ್ತೆ ಅವರ ಒಡನಾಟ ತುಂಬಾ ಆತ್ಮೀಯವಾಗಿತ್ತು. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲೇ ಇಲ್ಲ ಒಂದ್ ಕಡೆ ಆ ಒಂದು ಆತ್ಮೀಯತೆ ಈ ಒಂದು ಚುನಾವಣೆಯಲ್ಲೂ ಕೂಡ ಮುಂದುವರೆದಂತೆ ಕಾಣ್ತಿರುವಂತದ್ದು. ಸೊ ಹಾಗಾಗಿ ಈಗ ಏನು ಮೇಟಿಯವರ ಕುಟುಂಬದ ಅಭ್ಯರ್ಥಿಯಾಗಿದ್ದಾರೆ, ಆ ಅಭ್ಯರ್ಥಿಯ ಪರವಾಗಿ ಮಲ್ಲಿಕಾರ್ಜುನ್ ಅವರು ಈಗ ಮತಯಾಚನೆ ಮಾಡ್ತಿರುವಂತದ್ದು. ಈಗಾಗಲೇ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಮೇಟಿಯವರ ಕುಟುಂಬ ಬಾಗಲಕೋಟೆಯಲ್ಲಿ ಸಾಕಷ್ಟು ಒಡನಾಟ ಇಟ್ಕೊಂಡಿರುವಂತದ್ದು. ಜೊತೆಗೆ ಹಿಂದೆ ಹಲವು ಬಾರಿ ಮೇಟಿಯವರು ಚುನಾವಣೆಯಲ್ಲಿ ಗೆದ್ದಿರುವಂತಹದ್ದು. ಈಗ ಮತ್ತೆ ಅವರ ಕುಟುಂಬದ ಏನು ಅಭ್ಯರ್ಥಿಯಾಗಿ ಅವ್ರ ಕುಟುಂಬದವರೇ ಒಬ್ರು ಅಭ್ಯರ್ಥಿ ಆಗಿರುವಂತಹದ್ದು ನಮ್ಗೆ ಬಹಳ ಸಂತೋಷ ಆಗಿರುವಂತದ್ದು. ಸೊ ಹಾಗಾಗಿ ನಾವು ಅವರ ಪರವಾಗಿ ನಾವು ಮತಯಾಚನೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಿರುವಂತಹದ್ದು. ಸೊ ಇದು ಎಲ್ಲ ಒಂದ್ ಕಡೆ ಅಣ್ಣ ತಮ್ಮಂದಿರ ನಡುವೆ ಒಂದಷ್ಟು ವೈಷಮ್ಯ ಮತ್ತೆ ಒಂದಷ್ಟು ರಾಜಕೀಯ ಕಚ್ಚಾಟಕ್ಕೆ ಕಾರಣ ಕೂಡ ಆಗ್ತಿರುವಂತದ್ದು. ಸೊ ಇದಕ್ಕೆ ಮುಂಬರುವಂತಹ ದಿನಗಳಲ್ಲಿ ಬಿಜೆಪಿ ಪಕ್ಷದವರು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಅನ್ನೋದು ಕೂಡ ಕಾದೋಡ್ಬೇಕಾಗುತ್ತೆ. ಧನ್ಯವಾದ ತಮ್ಮ ಮಾಹಿತಿಗಾಗಿ ಅಶ್ವಥ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.